ಪ್ರಿಯ ಆಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ನಮಸ್ಕಾರಗಳು. ನನ್ನ ಹೆಸರು ಚೇತನಾ ಶ್ರೀಕೃಷ್ಣ ಭಟ್ ಅಂತ. ನಾನು ಮಂಗಳೂರಿನಲ್ಲಿ ವಾಸವಾಗಿದ್ದೇನೆ. ಮೂಲತಃ ನಾನು ಗೃಹಿಣಿಯಾಗಿದ್ದು ನನ್ನೆಲ್ಲ ಕರ್ತವ್ಯಗಳನ್ನು ನಿಭಾಯಿಸುವುದರ ಜೊತೆಯಲ್ಲಿ ಆಧ್ಯಾತ್ಮ ಅಂತ ಹೇಳುವಂಥದ್ದು ನನಗೆ ಅತ್ಯಂತ ಆಸಕ್ತಿಕರವಾದ ಕ್ಷೇತ್ರವಾಗಿದ್ದು, ಈ ಆಧ್ಯಾತ್ಮ ಕ್ಷೇತ್ರದಲ್ಲಿ ನನ್ನನ್ನು ನಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದೇನೆ. ನಮ್ಮ ಸಮಾಜದಲ್ಲಿ ಆಧ್ಯಾತ್ಮ ವಿಚಾರಗಳ ಅರಿವನ್ನು ಮೂಡಿಸುವಂತಹ ನಿಟ್ಟಿನಲ್ಲಿ ನಾವು ಮಾಡ ಹೊರಟಿರುವಂತಹ ಪ್ರಯತ್ನವೇ ಇದು, ಈ ನಮ್ಮ ಸುಜ್ಞಾನ ಸಿಂಧು ವಾಹಿನಿ. ಈ ನಮ್ಮ ಪ್ರಯತ್ನದಲ್ಲಿ, ಈ ನಮ್ಮ ಪ್ರಯಾಣದಲ್ಲಿ ಇವತ್ತು ನಾವು ಮೊದಲನೇ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಾವು ಪ್ರಥಮವಾಗಿ ಆಧ್ಯಾತ್ಮ ಅಂದರೆ ಏನು, ಈ ಆಧ್ಯಾತ್ಮ ನಮಗೆ ಯಾಕೆ ಬೇಕು, ಆಧ್ಯಾತ್ಮ ಇಲ್ಲದೇ ಇದ್ದರೆ ನಮ್ಮ ಜೀವನದ ಗತಿ ಏನಾಗುತ್ತದೆ, ಮತ್ತು ಇಂದಿನ ಯುವ ಪೀಳಿಗೆಗೆ ಆಧ್ಯಾತ್ಮ ಅತ್ಯಂತ ಅವಶ್ಯಕ ಯಾಕೆ, ಈ ವಿಚಾರಗಳ ಬಗ್ಗೆ ಇವತ್ತು ಒಂದಿಷ್ಟು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವ ಇವತ್ತಿನ ಈ ಪ್ರಥಮ ಪ್ರಯತ್ನದಲ್ಲಿ. ಆಧ್ಯಾತ್ಮ ಅಂತ ಹೇಳಿದ್ರೆ ಏನು? ಆಧ್ಯಾತ್ಮ ಅಂತ ಹೇಳುವಂಥದ್ದು ಒಂದು ತೋರ್ಪಡಿಕೆಯ ವಿಚಾರ ಅಲ್ಲ. ಆಧ್ಯಾತ್ಮ ಯಾವುದೇ ರೀತಿಯ ಡಂಭಾಚಾರ ಅಲ್ಲ. ಆಧ್ಯಾತ್ಮ ಅಂತ ಹೇಳಿದ್ರೆ ಅದು ಅಂತರಂಗದ ಸಾಧನೆ, ಅಂತರಂಗದ ಪ್ರಯಾಣ, ಅಂತರಂಗದ ಪ್ರಯಾಸ ಅಂತ ಹೇಳಿ ಕೂಡ ಬೇಕಿದ್ರೆ ನಾವು ತಿಳ್ಕೊಳ್ಬಹುದು. ನಮ್ಮನ್ನು ಭಗವಂತ ಈ ಭೂಮಿಗೆ ಕಳುಹಿಸಬೇಕಾದ್ರೆ ನಮಗೆ ಶರೀರವನ್ನು ಕೊಟ್ಟಿದ್ದಾನೆ, ಅದೇ ರೀತಿಯಾಗಿ ಇಂದ್ರಿಯಗಳನ್ನು ಕೊಟ್ಟ, ಅಂತಃಕರಣವನ್ನು ಅಂದರೆ ಮನಸ್ಸನ್ನು ಕೊಟ್ಟ. ಯಾಕೋಸ್ಕರ ಇದನ್ನೆಲ್ಲವನ್ನು ಕೊಟ್ಟು ಕಳುಹಿಸಿದ? ಈ ಇಂದ್ರಿಯಗಳ ಮೂಲಕ ನೀವು ಬಾಹ್ಯವಾಗಿ ಏನೆಲ್ಲ ದೊರಕುತ್ತದೋ ಅದೆಲ್ಲ ಸುಖಗಳನ್ನು ಪ್ರಾಪ್ತಿ ಮಾಡಿಕೊಂಡು ಇಂದ್ರಿಯ ತೃಪ್ತಿಯಲ್ಲಿಯೇ ನಿಮ್ಮ ಜೀವನವನ್ನು ಕಳೆಯಿರಿ ಅಂತ ಹೇಳುವುದಕ್ಕೋಸ್ಕರ ಭಗವಂತ ನಮಗೆ ಈ ಶರೀರವನ್ನು ಇದೆಲ್ಲವನ್ನು ಕೊಟ್ಟು ಕಳುಹಿಸಿದಾನ ಅಂತ ನಾವು ಆಲೋಚನೆ ಮಾಡಿದರೆ ಖಂಡಿತವಾಗಿಯಲ್ಲ. ಭಗವಂತ ಇದೆಲ್ಲವನ್ನು ನಮಗೆ ಕೊಟ್ಟದ್ದು ಕೇವಲ ಬಾಹ್ಯ ಸುಖವನ್ನು ಅರಸುತ್ತಾ ಹೋಗ್ಲಿಕ್ಕೋಸ್ಕರ ಅಲ್ಲ. ಮತ್ತು ಯಾಕೆ ಕೊಟ್ಟಿದ್ದಾನೆ? ನಮಗೆ ಈ ಶರೀರವನ್ನು ಭಗವಂತ ಕೊಟ್ಟದ್ದು ನಮ್ಮ ಆತ್ಮವನ್ನು ತಿಳ್ಕೊಳ್ಳಿಕ್ಕೋಸ್ಕರ, ಆತ್ಮದ ಉದ್ಧಾರಕ್ಕಾಗಿ ನಾವು ಪ್ರಯತ್ನವನ್ನು ಮಾಡಬೇಕು. ಅದಕ್ಕೋಸ್ಕರ ಭಗವಂತ ನಮಗೆ ಇವುಗಳೆಲ್ಲವನ್ನು ಕೊಟ್ಟಿದ್ದಾನೆ. ಹಾಗಾದ್ರೆ ಆತ್ಮ ಅಂದ್ರೆ ಏನು? ಆತ್ಮ ಅಂತ ಹೇಳಿದ್ರೆ ನಮ್ಮ ಒಳಗೆ ಇರುವಂತಹ ಜೀವ, ಅದನ್ನು ನಾವು ಆತ್ಮ ಅಂತ ಕರೀತೇವೆ. ಅದನ್ನು ಅರಿತುಕೊಳ್ಳುವಂತಹ ದಾರಿ ಏನು? ಅದು ಅಧ್ಯಾತ್ಮ. ಈ ಆತ್ಮವೇ ಬೇರೆ, ಶರೀರವೇ ಬೇರೆ. ಆತ್ಮವೂ ಶರೀರವೂ ಒಂದೇ ಅಲ್ಲ. ಇದೆಲ್ಲವನ್ನು ನಮಗೆ ಭಗವಂತ ಶ್ರೀಕೃಷ್ಣ ತಾನು ಭಗವದ್ಗೀತೆ 2ನೇ ಅಧ್ಯಾಯ ಸಾಂಖ್ಯ ಯೋಗದಲ್ಲಿ ವಿವರವಾಗಿ ತಾನು ಹೇಳ್ತಾ ಹೋಗ್ತಾನೆ. ಆತ್ಮಕ್ಕೆ ಸಾವು ಅಂತ ಹೇಳುವಂಥದ್ದಿಲ್ಲ, ಆತ್ಮ ನಷ್ಟ ಆಗುವುದಿಲ್ಲ. ಆದರೆ ಶರೀರ ಹಾಗಲ್ಲ. ಶರೀರ ಒಂದಷ್ಟು ಕಾಲ ಮಾತ್ರ ನಮ್ಮ ಜೊತೆಯಲ್ಲಿರುವಂಥದ್ದು, ಆಮೇಲೆ ಶರೀರ ನಮ್ಮೊಡನೆ ಇರುವುದಿಲ್ಲ, ಶರೀರ ನಷ್ಟವಾಗಿ ಹೋಗ್ತದೆ. ಆದರೆ ಆತ್ಮ ಅಂತ ಹೇಳುವಂಥದ್ದು ಶಾಶ್ವತ. ಗೀತೆಯ 2ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ ನಮಗೆ ಏನು, ಆತ್ಮ ಯಾವುದೇ ಕಾರಣಕ್ಕೂ ನಾಶವಾಗುವುದಿಲ್ಲ ಅಂತ ಹೇಳುವಂಥದ್ದನ್ನು ಒಂದು ಶ್ಲೋಕದ ಮುಖಾಂತರ ನಮಗೆ ತಿಳಿಸಿಕೊಡ್ತಾನೆ. ಅದು ಏನು ಅಂದರೆ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಜೈನಂ ಕ್ಲೇದಯಂತ್ಯಾಪಹ ನಶೋಷಯತಿ ಮಾರುತಃ. ಅಂದರೆ ಆತ್ಮವನ್ನು ನೀವು ಕತ್ತರಿಸ್ಲಿಕ್ಕಾಗುವುದಿಲ್ಲ, ಒಣಗಿಸ್ಲಿಕ್ಕಾಗುವುದಿಲ್ಲ, ಒದ್ದೆ ಮಾಡಲಿಕ್ಕೂ ಆಗುವುದಿಲ್ಲ, ಸುಡಲಿಕ್ಕೂ ಆಗುವುದಿಲ್ಲ. ಅಂದರೆ ನಾಶವಾಗಿ ಹೋಗುವುದು ಯಾವುದು? ಶರೀರ ಮಾತ್ರ. ಆತ್ಮಕ್ಕೆ ನಾಶ ಅಂತ ಹೇಳುವಂಥದ್ದಿಲ್ಲ ಅಂತ ಭಗವಂತ ಗೀತೆಯಲ್ಲಿ ನಮಗೆ ತಿಳಿಸಿಕೊಡ್ತಾನೆ. ಈ ಆತ್ಮವನ್ನು ನಾವು ತಿಳ್ಕೊಳ್ಳಿಕ್ಕೆ ಒಂದು ಉದಾಹರಣೆ ಮುಖಾಂತರ ನಾವು ಅದನ್ನು ನೋಡಬಹುದು. ಅಂದ್ರೆ ಈಗ ಒಬ್ಬ ವ್ಯಕ್ತಿಗೆ ಯಾವುದೋ ಒಂದು ಕಾಯಿಲೆ ಬರ್ತದೆ, ವೈದ್ಯರ ಬಳಿಗೆ ಹೋಗುತ್ತಾನೆ. ಹೋಗುವಾಗ ವೈದ್ಯರು ಹೇಳ್ತಾರೆ, ನೀನು ಉಳಿಬೇಕು ಅಂತ ಹೇಳಿ ಆದರೆ ಈ ಕಣ್ಣನ್ನು, ಕೈಯನ್ನು, ಕಾಲನ್ನು ತೆಗಿಬೇಕಾಗ್ತದೆ. ಯಾವುದಕ್ಕೆ ರೋಗ ಬಂದಿದೋ ಆ ಭಾಗವನ್ನು ಕತ್ತರಿಸಿ ತೆಗಿಬೇಕು. ಆವಾಗ ಆ ವ್ಯಕ್ತಿ ಹೇಳ್ತಾನೆ, ಕಣ್ಣನ್ನು, ಕೈಯನ್ನು, ಕಾಲನ್ನು ತೆಗೆಯುವುದಾದ್ರೆ ತೆಗಿವೆ, ನಾನು ಉಳಿಬೇಕು ಅಂತ. ಹಾಗಾದ್ರೆ ಆ ಕಣ್ಣೋ, ಕೈಯೋ, ಕಾಲೋ ಅದು ನಾನಲ್ಲ ಅಂತ ಆಯಿತು. ನಾನೇ ಬೇರೆ, ಇದೆಲ್ಲ ಬೇರೆ. ಹಾಗಾದ್ರೆ ಆ ನಾನು ಯಾರು? ಆ ನಾನು ಯಾರು ಅಂತ ಹೇಳುವಂಥ ಆ ಚಿಂತನೆ ಇದೆಯಲ್ಲ, ಅದುವೇ ಆತ್ಮದ ಬಗ್ಗೆ ಮಾಡುವಂತಹ ಚಿಂತನೆ. ಆ ನಾನು ಯಾರು ಅಂತ ಹೇಳುವಂಥದ್ದನ್ನು ನಮಗೆ ತಿಳಿಸಿಕೊಡುವಂಥದ್ದೇ ಆಧ್ಯಾತ್ಮ. ಇನ್ನೂ ಸ್ವಲ್ಪ ವಿಚಾರವನ್ನು ಮಾಡುವುದಾದ್ರೆ, ನಾವು ನಮ್ಮ ಒಳಗೆ ಒಂದು ಅಂತರ್ಧ್ವನಿ ಉಂಟು. ಆ ಧ್ವನಿಯನ್ನು ನಾವು ಬಾಲ್ಯದಿಂದಲೇ ಗಮನಿಸ್ತಾ ಇದ್ದೇವೆ. ಆದರೆ ಈವಾಗ ಈ ಹೊರಗಿನ ಗಲಾಟೆಗಳು, ಗದ್ದಲಗಳು ಹೆಚ್ಚಾಗಿ ಆ ಧ್ವನಿ ಅಂತ ಹೇಳುವಂಥದ್ದು ಕ್ಷೀಣಿಸಿ ಹೋಗಿದೆ. ಯಾವ ಧ್ವನಿ, ಏನು ಅದು ಮಾಡ್ತಾ ಇರುವಂಥದ್ದು ಅಂದರೆ, ಬಾಲ್ಯದಲ್ಲಿ ನಾವು ಶಾಲೆಗೆ ಹೋಗುವಂಥ ಆ ಸಂದರ್ಭದಲ್ಲಿ ನಮ್ಮ ಪಕ್ಕದಲ್ಲಿದ್ದವನಲ್ಲಿ ಯಾವುದೋ ಒಂದು ಆಕರ್ಷಕವಾದ ಪೆನ್ಸಿಲೋ, ಪೆನ್ನೋ, ಇದು ಯಾವುದೋ ಇತ್ತು. ನಮ್ಮ ಮನಸ್ಸಿಗೆ ಅದು ಅವನಿಗೆ ಗೊತ್ತಾಗದ ರೀತಿಯಲ್ಲಿ ತೆಗೆದುಕೊಳ್ಬೇಕು ಅಂತ ಹೇಳುವಂತಹ ಒಂದು ಆಶೆ ಬಂದರೆ, ಆವಾಗ ಆ ಮನಸ್ಸು ನಮಗೆ ಆ ಪ್ರಾಯದಲ್ಲೇ ಎಚ್ಚರಿಕೆ ಕೊಟ್ಟಿತ್ತು.
ಅದು ನೀನು ಮಾಡುವಂಥ ತಪ್ಪು. ಅವನ ವಸ್ತುವನ್ನು ನೀನು ತೆಗೆದುಕೊಳ್ಳುವ ಹಾಗಿಲ್ಲ ಅಂತ ನಮ್ಮ ಅಂತರ್ಧ್ವನಿ ಆಗಲೇ ನಮಗೆ ಸೂಚನೆ ಕೊಟ್ಟಿತ್ತಲ್ಲ. ಆ ಧ್ವನಿ ಯಾರದ್ದು? ಅದು ಆವಾಗಿನಿಂದ ಈವಾಗಿನವರೆಗೆ ಪ್ರತಿಯೊಂದು ಕೆಲಸವನ್ನು ನಾವು ಮಾಡುವಾಗ ಸರಿ ಮಾಡಲಿ ತಪ್ಪು ಮಾಡಲಿ ಅದು ನಮಗೆ ಸತತ ನಿರ್ದೇಶನವನ್ನು ಕೊಡ್ತಾ ಉಂಟು. ನಾವು ಅದರ ಕಡೆಗೆ ಗಮನ ಕೊಡದೇ ಹೋದ ಕಾರಣ ಇವತ್ತು ಅದರ ಧ್ವನಿ ಕ್ಷೀಣಿಸಿದೆ. ಆ ಧ್ವನಿ ಹೇಳಿದ್ದನ್ನು ನಾವು ಕೇಳಲೇ ಇಲ್ಲ. ಆಧ್ಯಾತ್ಮ ಏನು ಮಾಡುತ್ತದೆ ಅಂದರೆ ಕ್ಷೀಣವಾದಂತಹ ಆ ನಮ್ಮ ಅಂತರ್ಧ್ವನಿಯನ್ನು ಹೆಚ್ಚಿಸುವಲ್ಲಿ ತಾನು ಪ್ರಯತ್ನ ಮಾಡುತ್ತದೆ, ಅಲ್ಲದೆ ಆ ಧ್ವನಿಯ ಕಡೆಗೆ ನಾವು ಗಮನ ಕೊಡುವ ಹಾಗೆಯೂ ಕೂಡ ಆಧ್ಯಾತ್ಮ ಮಾಡುತ್ತದೆ. ಹೀಗೆ ಆಧ್ಯಾತ್ಮ ನಮಗೆ ಮಾಡುವಂತಹ ಉಪಕಾರ ಬಹಳಷ್ಟು. ಹಾಗಾಗಿ ಆಧ್ಯಾತ್ಮ ಅಂತ ಹೇಳಿದ್ರೆ ಅಂತರಂಗದ ಪ್ರಯಾಣ, ಅಂತರಂಗದ್ದೇ ಸಾಧನೆ, ಇದು ಆಧ್ಯಾತ್ಮ ಅಂತ ಹೇಳ್ಬೋದು. ಇವತ್ತಿನ ಪರಿಸ್ಥಿತಿಯನ್ನೆಲ್ಲ ನಾವು ಗಮನಿಸಿದ್ರೆ, ಹೊರಗೆ ನೋಡಿದ್ರೆ, ಯುವ ಜನಾಂಗವನ್ನು ನಾವು ಗಮನಿಸಿದ್ರೆ ಸಾಗಿ ಹೋಗುತ್ತಾ ಇರುವಂತಹ ದಾರಿಯನ್ನು ನಾವು ನೋಡಬೇಕು. ಯಾವ ಹಂತಕ್ಕೆ ಬಂದು ಮುಟ್ಟಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವಿವತ್ತು ಗಮನಿಸಬೇಕಾಗಿದೆ. ಆಧ್ಯಾತ್ಮ ಅಂತ ಹೇಳಿದ ತಕ್ಷಣ ತಾವು ಮೂಗು ಮುರಿತಾರೆ ಮಕ್ಕಳೆಲ್ಲರೂ ಕೂಡ. ಆಧ್ಯಾತ್ಮ ಅಂತ ಹೇಳುವಂಥದ್ದು 15 ವರ್ಷಕ್ಕೆ, 20 ವರ್ಷಕ್ಕೆ, 25 ವರ್ಷಕ್ಕಲ್ಲ, 60 ವರ್ಷ ಆದ ನಂತರ ಆಧ್ಯಾತ್ಮ ಅಂತ ಹೇಳುವಂತಹ ಚಿಂತನೆ ಇವತ್ತು ಇಡೀ ಸಮಾಜದಲ್ಲೇ ಬಿತ್ತಿ ಹೋಗಿರುವಂಥದ್ದು ನಾವು ಕಾಣ್ಬೋದು. ಇದು ಯಾಕೆ ಹಾಗೆ? 60ರ ನಂತರ ಆಧ್ಯಾತ್ಮ ಅಂತ ಹೇಳುವಂಥದ್ದು ಅದು ತಪ್ಪು ಕಲ್ಪನೆ. ಮಕ್ಕಳನ್ನು ನಾವು ಗಮನಿಸಿದ್ರೆ ಯಾವ ರೀತಿಗೆ ಯುವ ಜನಾಂಗ ಬಂದು ಮುಟ್ಟಿದೆ ಇದನ್ನು ನಾವು ನೋಡ್ತಾ ಹೋದ್ರೆ ಅವರು ಆಧುನಿಕ ತಂತ್ರಜ್ಞಾನಕ್ಕೆ ಮೊರೆ ಹೋಗಿ ಅದರಲ್ಲೇ ಸಕಲವನ್ನೂ ಕಂಡುಕೊಂಡು ದೊಡ್ಡವರನ್ನೆಲ್ಲ ದಡ್ಡರಾಗಿ ಕಾಣ್ತಾ ಇದ್ದಾರೆ. ಹಿರಿಯರ ಬಗ್ಗೆ ಆದರ ಗೌರವಗಳು ಕಡಿಮೆ ಆಗ್ತಾ ಇದೆ. ಜೀವನದಲ್ಲಿ ಯಾವುದೋ ಒಂದು ಕಠಿಣ ಸಂದರ್ಭ ಬಂದಾಗ, ಯಾವುದೋ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಬಂದಾಗ ಅಲ್ಲಿ ಆ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕಾಗದೆ ಕಂಗಾಲಾಗಿ ಹೋಗ್ತಾರೆ. ತಾವು ತಪ್ಪು ಮಾಡಿದಾಗ ಹಿರಿಯರ ಮುಂದೆ ಬಂದು ಹೇಳಿಕೊಂಡು ತಾವು ಸಮಾಧಾನ ಪಟ್ಟುಕೊಂಡು ತಪ್ಪನ್ನು ಒಪ್ಪಿಕೊಳ್ಳುವಂತಹ ಒಂದು ಮಾನಸಿಕ ಸ್ಥಿತಿಯೂ ಅವರಲ್ಲಿಲ್ಲ. ಆ ಉದ್ದಟತನ ಹೆಚ್ಚಾಗ್ತಾ ಇದೆ. ಹಾಗೂ ಸಣ್ಣ ಪುಟ್ಟ ವಿಚಾರಕ್ಕೆ ತಲೆ ಕೆಡಿಸಿಕೊಂಡು ಆತ್ಮಹತ್ಯೆಯಂತಹ ದೊಡ್ಡ ದೊಡ್ಡ ಆಲೋಚನೆಗಳನ್ನು ಮಾಡುವುದು, ಈ ರೀತಿಯಾದಂತಹ ಕ್ರಮವನ್ನು, ಹೆಜ್ಜೆಗಳನ್ನು ಯುವ ಜನಾಂಗ ಇಡುವುದನ್ನು ನಾವಿವತ್ತು ಕಾಣ್ಬೋದು. ಇದೆಲ್ಲ ಯಾಕೆ ಹೀಗಾಗ್ತಾ ಉಂಟು ಅಂದರೆ ಅವರಲ್ಲಿ ಇರುವಂತಹ ಆತ್ಮವಿಶ್ವಾಸದ ಕೊರತೆ. ಹಾಗಾದ್ರೆ ಆ ಆತ್ಮವಿಶ್ವಾಸವನ್ನು ತುಂಬುವುದು ಯಾವುದು? ಜೀವನದಲ್ಲಿ ಏನೇ ಬಂದರೂ ಕೂಡ ನಾನದನ್ನು ಎದುರಿಸಿ ಏನು ಅಂತ ಹೇಳುವಂತಹ ಮಾನಸಿಕ ಸ್ಥೈರ್ಯ ಈಗದ ಜನಾಂಗದಲ್ಲಿ ಯಾಕಿಲ್ಲ? ಇದನ್ನು ಮರಳಿ ತಂದು ಕೊಡುವಂಥದ್ದು ಆಧ್ಯಾತ್ಮ ಮಾತ್ರ ಅಂತ. ಹಾಗಾಗಿ 60ರ ನಂತರ ನಾನು ಆಧ್ಯಾತ್ಮಕ್ಕೆ ಹೋಗ್ತೇನೆ ಅಂತ ಹೇಳಿದ್ರೆ ಇದು ಸಾಧ್ಯವಾಗುವುದಿಲ್ಲ. ಗೀತೆ ಮತ್ತೆ ನಾವು ಗೀತೆಯನ್ನು ಅನೇಕ ಕಡೆಗಳಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕು. ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಅರ್ಜುನನಿಗೆ, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ವ ಉತ್ತಿಷ್ಠ ಪರಂತಪ ಅಂತ. ನಿನ್ನ ಹೃದಯದ ದೌರ್ಬಲ್ಯವನ್ನು ಬಿಟ್ಟು ಎದ್ದೇಳು ಅಂತ. ಈ ಸೂಚನೆಯನ್ನು, ಈ ಮಾರ್ಗದರ್ಶನವನ್ನು ಇವತ್ತು ಈ ಯೋಜನಾಂಗಕ್ಕೆ ಎಲ್ಲರಿಗೂ ಕೊಡಬೇಕು. ಆ ಹೃದಯ ದೌರ್ಬಲ್ಯ ಅಂತ ಹೇಳುವಂಥದ್ದು ಬಿಟ್ಟು ಎದ್ದೇಳಬೇಕು. ನಾವು ಯಾಕೋಸ್ಕರ ಈ ಒಂದು ಗೊಂದಲಗಳು ನಮ್ಮಲ್ಲಿ ಇದೆಲ್ಲವನ್ನು ಬಿಟ್ಟು ಮತ್ತೆ ಹೊಸ ಸಾಧನೆಗೆ, ಹೊಸ ಹುರುಪಿನಿಂದ ಎದ್ದು ನಿಲ್ಲಬೇಕು. ಮನಸ್ಸಿನ ಗೊಂದಲಗಳನ್ನೆಲ್ಲ ಕಡಿಮೆ ಮಾಡ್ಕೊಳ್ಬೇಕು. 60ರ ನಂತರ ಆಧ್ಯಾತ್ಮ ಅಂದ್ರೆ ಆ ದಾರಿಗೆ ಬರ್ಲಿಕ್ಕೆ ಆಗುದಿಲ್ಲ. ಇಡೀ ಜೀವಮಾನ ಇಂದ್ರಿಯಗಳನ್ನು ಹೊರ ಪ್ರಪಂಚದಲ್ಲಿ ಹರಿಯಬಿಟ್ಟು 60ರ ನಂತರ ಅದನ್ನು ತೆಗೆದುಕೊಂಡು ಬಂದು ಭಗವಂತನ ಬುಡದಲ್ಲಿ ಬಿಡ್ತೇನೆ ಅಂತ ಹೇಳಿದ್ರೆ ಆ ಇಂದ್ರಿಯ ಒಪ್ಪುವುದಿಲ್ಲ. ಅದಕ್ಕೆ ಹೊರಗಿನ ಸುಖಗಳೇ ಅಭ್ಯಾಸ ಆಗಿ ಹೋಗಿಬಿಡ್ತದೆ. ಹಾಗಾಗಿ ಆಧ್ಯಾತ್ಮ 60ರ ನಂತರ ಅಲ್ಲ, ಬಾಲ್ಯದಲ್ಲೇ, ಎಳವೆಯಲ್ಲೇ ಅದನ್ನು ಮಕ್ಕಳಲ್ಲಿ ಕೊಡುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ಆಧ್ಯಾತ್ಮ ಅಂತ ಹೇಳಿದ್ರೆ ಅದು ಬದುಕುವುದನ್ನು ಹೇಗೆ ಅಂತ ನಮಗೆ ಕಲಿಸಿಕೊಡುವಂತಹ ಒಂದು ವಿದ್ಯೆ. ಆ ಬದುಕುವುದು ಹೇಗೆ ಅಂತ ಹೇಳುವಂಥದ್ದನ್ನು ಬದುಕು ಮುಗಿಯುವ ಹೊತ್ತಿಗೆ ನಾವು ಕಲಿತೇವೆ ಅಂತ ಹೇಳಿದ್ರೆ ಅದರಿಂದ ಬದುಕಿಗೆ ಆಗುವಂತಹ ಲಾಭ ಏನು? ಇನ್ನೂ ಬದುಕು ಪ್ರಾರಂಭ ಆಗುವಾಗಲೇ ಈ ವಿದ್ಯೆಯನ್ನು ನಮ್ಮಲ್ಲಿ ನಾವು ಅಳವಡಿಸಿಕೊಳ್ಳಿಕ್ಕೆ ಅಭ್ಯಾಸವನ್ನು ಮಾಡಬೇಕು, ಪ್ರಯತ್ನವನ್ನು ಮಾಡಬೇಕು. ಹಾಗಾದ್ರೆ ವಯಸ್ಸಾದವರು ಆಧ್ಯಾತ್ಮದ ಕಡೆಗೆ ಹೋಗಬಾರ್ದು ಅಂತ ಅರ್ಥವಾ? ಖಂಡಿತ ಅಲ್ಲ. ಅನುಭವದ ಜೊತೆಯಲ್ಲಿ ಆಧ್ಯಾತ್ಮ ಇನ್ನಷ್ಟು ಹೆಚ್ಚು ಸುಖ ಕೊಡುತ್ತದೆ. ಜೀವನಾನುಭವವು ಸೇರಿಕೊಂಡಿರ್ತದಲ್ಲ, ಆ ಜೀವನಾನುಭವದ ಜೊತೆಗೆ ಆಧ್ಯಾತ್ಮ ಮತ್ತಷ್ಟು ಹೆಚ್ಚು ನಮಗೆ ಸಂತೋಷವನ್ನು ತಂದು ಕೊಡುತ್ತದೆ ಅಂತ ಹೇಳ್ಬೋದು. ಹಾಗಾಗಿ ಭಗವಂತ ನಮಗೆ ಹಾಲಿನಂತಹ ಒಂದು ಜೀವನವನ್ನು ಕೊಟ್ಟಿದ್ದಾನೆ. ಪರಿಶುದ್ಧ, ಶುಭ್ರವಾದಂತಹ ಹಾಲಿನಂತಹ ಜೀವನ. ಅದನ್ನು ನಾವು ಶ್ರೇಷ್ಠತೆಯ ಕಡೆಗೆ ಕೊಂಡು ಹೋಗಬೇಕು. ಆ ಹಾಲಿಗೆ ಸದ್ವಿಚಾರ, ಸಚ್ಚಿಂತನೆ ಅಂತ ಹೇಳುವಂತಹ ಹೆಪ್ಪನ್ನು ಹಾಕಿ ಅದನ್ನು ಮೊಸರನ್ನಾಗಿ ಮಾಡಿಕೊಂಡು ಮತ್ತೆ ಅದನ್ನು ಮಥಿಸಿ ಕಡೆದು ಅದರಿಂದ ಬೆಣ್ಣೆ ತೆಗೆದು ಮತ್ತಷ್ಟು ಶ್ರೇಷ್ಠತೆಗಾಗಿ ಅದನ್ನು ತುಪ್ಪವನ್ನಾಗಿಸಿ, ಈ ರೀತಿ ಪ್ರಾಥಮಿಕ ಹಂತದಿಂದ ಅದನ್ನು ಶ್ರೇಷ್ಠತೆಯ ದಾರಿಗೆ ನಾವು ಕೊಂಡೋಗಬೇಕು. ಇದು ಯಾವಾಗ ಪ್ರಾರಂಭ ಮಾಡಬೇಕು? ಇನ್ನೂ ಕೂಡ ಜೀವನ ಹಸನಾಗಿದ್ದಾಗಲೇ, ಹಸಿರಾಗಿದ್ದಾಗಲೇ ಈ ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಈ ಚಿಂತನವನ್ನು
ಮುಕ್ತಾಯ ಮಾಡ್ತಾ ಇದ್ದೇನೆ. ಚಿಂತನ ಪುಷ್ಪವನ್ನು ಭಗವಂತನ ಪಾದಕ್ಕೆ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.